ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಕೆ ರಮೇಶ್ ಕುಮಾರ್ ಅವರು ಹೋಳೂರು ಪಂಚಾಯಿತಿ ವ್ಯಾಪ್ತಿಗೆ ಬರುವ ಐತರಹಾಸನಹಳ್ಳಿ ಪಂಚಾಯಿತಿ ಹಾಗೂ ಬರುವ ಎಲ್ಲಾ ಗ್ರಾಮಗಳ ಮತಯಾಚನೆ ಹಮ್ಮಿಕೊಂಡಿದ್ರು. ಸಹಕಾರ ನೀಡಿದ ಮುಖಂಡರು ಈ ಭಾಗದ ಹಿರಿಯ ಮುಖಂಡ ಎನ್.ಜಿ. ಬೇಟಪ್ಪನವರು, ಚಂದ್ರೇಗೌಡ, ಆರ್. ಸೊನ್ನೇಗೌಡ, ಮಣಿಘಟ್ಟ ಹಿರಿಯ ಮುಖಂಡ ಚಂದ್ರಶೇಖರ್, ಗೋಪಾಲಕೃಷ್ಣ, ನಾರಾಯಣಸ್ವಾಮಿ, ಅಶ್ವಥಪ್ಪ, ಗ್ರಾಮ ಪಂಚಾಯಿತಿ ಸದಸ್ಯರು ಸರೋಜಾ, ವೆಂಕಟೇಶ್, ಸಕ್ರಿಯ ರಾಜಕಾರಣಿ ಗೋವಿಂದಗೌಡ, ಸುರೇಶ್, ಗ್ರಾಮ ಪಂಚಾಯತ್ ಸದಸ್ಯರು ಹಾಗೂ ವೆಂಕಟೇಶ್ ಮತ್ತು ವಿಶ್ವನಾಥ ಮುಖಂಡ ಹಮ್ಮಿಕೊಂಡು ಯಶಸ್ವಿಗೊಳಿಸಿದರು. ಹಿರಿಯ ರಾಜಕಾರಣಿ ಗೋವಿಂದಗೌಡರವರು ಮಾತನಾಡಿ, ಎಲ್ಲರಿಗೂ ಮಾರ್ಗದರ್ಶನ ರಮೇಶ್ ಕುಮಾರ್ ಅವರದ್ದು ಬೇಕು. ಇಡೀ ತಾಲೂಕು ಮಟ್ಟದಲ್ಲಿ ರೈತರ ದೇವರು ಕೆಲಸ ಮಾಡ್ತೀವಿ ಒಂದು ಆಶ್ವಾಸನೆ ನಾನು ಮಾಡಿಕೊಡ್ತೀನಿ, ಎಲ್ಲರನ್ನೂ ಸೇರಿಸಿ ಕೂಡಿಸ್ಕೊಂಡು ನಾವು ಮಾಡಿಕೊಡ್ತೀವಿ ಅಂತ ಒಂದು ವಿಶ್ವಾಸ ಕೊಟ್ಟಿದ್ದಾರೆ. ನಾವೆಲ್ಲರೂ ಅವ್ರ ಪರವಾಗಿ ಎದ್ದು ನಿಂತು ಗೌರವ ಕೊಟ್ಟು ನಮಗೆ ನಾವು ಇದ್ದೀವಿ ಅಂತ ಒಂದು ಆಶೀರ್ವಾದ ನಮ್ಮೂರಿಂದ ನಾವು ಆಶೀರ್ವಾದ ಕೊಡೋಣ. ಎಲ್ಲರೂ ಎದ್ದು ಸುಸ್ತಾಗಿದ್ದಾರೆ. ಏನು ಈ ವರ್ಷ ನಾನೇ ಹೋದ ವರ್ಷ ಬೂತ್ ಏಜೆಂಟ್ ಆಗಿದ್ದಾನೆ. ಇದುವರೆಗೂ ಬೂತ್ ಪಡೆದು ವೋಟ್ ಹಾಕಿ ಬರ್ತಾ ಇದ್ದಾನೆ. ನಾನು ಬೂತ್ ಏಜೆಂಟ್ ಆಗಿ ಲಾಸ್ಟ್ ಬೂತ್ ಪಡೆದಲ್ಲಿ 410 ವೋಟ್ ಕೊಡುವ ಮುಖಾಂತರ ಅವರನ್ನು ನಾವು ಜೈಪೇರಿ ಮಾಡಿದ್ವಿ. ಈ ಸಾರಿ ಅವರಿಗೆ ಸುಮಾರು 1000 ವೋಟ್ ಕೊಡುವ ಮುಖಾಂತರ ದಯಮಾಡಿ ಅವರು ಗೋಗಿ ಮಾತು ಕೇಳ್ಬೇಡಿ, ದಯಮಾಡಿ ಸುತ್ತ ಹೇಳ್ತಾರೆ. ಹೀಗಾಗಿ ಅವರು ಬಹಳ ಅಂತವರನ್ನ ಮಾತಾಡಿದ್ರು. ಅದೇ ರೀತಿ ನಿನ್ನೆ ಒಂದು ವಿಡಿಯೋ ನೋಡ್ತಾ ಇದ್ದೆ, ಸದಾನಂದ ನಮ್ಮ ಏನು ಇವತ್ತು ವಿಧಾನಸೌಧದಲ್ಲಿ ಕೆಲವರು ಒಳ್ಳೆ ವ್ಯಕ್ತಿ ಹೇಳಿ ಅವ್ರು ಹೇಳಿದ್ರು, ಇವರು ಎಲ್ಲರೂ ಕೂಡ ನಮ್ಮ ಮಾರ್ಗದರ್ಶನ ರಮೇಶ್ ಕುಮಾರ್ ಅವರು. ಸೊ ಹೀಗಾಗಿ ರಮೇಶ್ ಕುಮಾರ್ ಅವರು ಬಿಜೆಪಿ ಅವರು ಹೇಳ್ತಾ ಇದ್ದಾರೆ, ಇಲ್ಲಿ ಇಂಥ ಒಂದು ಪಟ್ಟು ವಿಧಾನಸೌಧ ತರಬೇಕು ಅಂತ ಹೇಳಿ. ಜೊತೆಗೆ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಗೊತ್ತಿದೆ ನೋಡಿ, ಇಲ್ಲೇ ನಾನು 2 ಬೋರ್ ಹಾಕಿದ್ದೀನಿ. 2 ಬೋರಲ್ಲಿ 1605 ಅಡಿ, 1609 ಅಡಿ, 2 ಬೋರಲ್ಲಿ ಒಂದು ಕೊಟ್ಟು ನೀರು ಬರಲಿಲ್ಲ. ಈಗ ಕೇವಲ 100 ಅಡಿಯಲ್ಲಿ ನೀರು ಹೊಡಿತಾ ಇದ್ದಾರೆ. ಇದು 3 ಇದರಿಂದ ಆ KC ವ್ಯಾಲಿ ಕೊಡುಗೆ ಇದೆಯಲ್ಲ ಇಲ್ಲಿ, ಅದರ ಶ್ರೇಯಸ್ಸು ಸ್ವಾಮಿಗಳಿಗೆ ಅರ್ಪಣೆ ಆಗುತ್ತೆ. ಹೀಗಾಗಿ